ಸ್ಥಳೀಯ ಮಟ್ಟದಲ್ಲಿ ಆ ಆಯ್ಕೆ ಸಮಿತಿಯ ಮುಖೇನವಾಗಿ ನೇಮಕಾತಿ ಪ್ರಕ್ರಿಯೆಯನ್ನ ಮಾಡಿದ್ರೆ ಇದು ಇಡೀ ದೊಡ್ಡ ಭ್ರಷ್ಟಾಚಾರಕ್ಕೆ ನಾಂದಿ ಆಗುತ್ತೆ ಅನ್ನೋದನ್ನ ದೇವೇಗೌಡರು ಹೇಳ್ತಾರೆ ಅಂತ. ಸೊ ಭ್ರಷ್ಟಾಚಾರ ಅನ್ನುವಂತಹ ಆರೋಪವನ್ನು ಕೂಡ ಹಿಂದುಳಿದ ವರ್ಗದವರಿಗೆ, ಬಡವರಿಗೆ, ದಲಿತರಿಗೆ ಅವಕಾಶವನ್ನ ಮಾಡಿಕೊಡುವುದಕ್ಕೆ ಹೋದಂತಹ ದೇವರಾಜ ಅರಸು ಅವರು ಎದುರಿಸ್ತಾರೆ ಅಂತ. ಸೊ ಅದೇ ರೀತಿಯಾಗಿ ಒಳ ಮೀಸಲಾತಿಯನ್ನ ವಿಷಯಕ್ಕೆ ಪ್ರಸ್ತಾಪ ಮಾಡಿರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಯಡಿಯೂರಪ್ಪನವರು ಎದುರಾಗ್ತಾರೆ ಅಂತ. ಸೊ ಸೇಮ್ ಕಂಪ್ಯಾರಿಟಿವ್ ನಾವು ಇಲ್ಲಿ ಗಮನಿಸಬೇಕು. ಅರಸು ಅವರಿಗೆ ದೇವೇಗೌಡರು, ಸಿದ್ದರಾಮಯ್ಯನವರಿಗೆ ಯಡಿಯೂರಪ್ಪನವರು. ಸೊ ಬಹಳ ಪ್ರಮುಖವಾಗಿ ಇಲ್ಲಿ ಒಳ ಮೀಸಲಾತಿಯು ಅಲ್ಲಿಯೂ ಒಳ ಮೀಸಲಾತಿ ಮತ್ತು ಅಲ್ಲಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಒಂದಿಷ್ಟು ಬದಲಾವಣೆಯನ್ನು ತರುವುದಕ್ಕೆ ಪ್ರಯತ್ನ ಮಾಡಿರುವಂತಹ ಸಂದರ್ಭದಲ್ಲಿ ಭ್ರಷ್ಟಾಚಾರ ಆರೋಪವನ್ನು ಎದುರಿಸ್ತಾರೆ. ಇಲ್ಲಿ ಜಾತಿ, ಸಮುದಾಯ ಈ ಒಂದು ವಿವಾದವನ್ನ ಸಿದ್ದರಾಮಯ್ಯನವರು ಎದುರಿಸ್ತಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಮತ್ತೆ ಹಿಂದುಳಿದ ವರ್ಗದವರಿಗೆ ಸಾಮಾಜಿಕವಾಗಿ ಒಂದು ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನ್ಯಾಯಮೂರ್ತಿಗಳಾಗಿರುವಂತಹ ಹಾವನೂರ್ ಅವರ ಆಯೋಗವನ್ನು ರಚನೆ ಮಾಡ್ತಾರೆ ದೇವರಾಜ ಅರಸು ಅವರು. ಅಲ್ಲೂ ಕೂಡ ಲಿಂಗಾಯತ ಸಮುದಾಯದಿಂದ ಬಹಳ ದೊಡ್ಡ ವಿರೋಧವನ್ನ ದೇವರಾಜ ಅರಸು ಅವರು ಕೂಡ ಎದುರಿಸ್ತಾರೆ. ಅದೇ ರೀತಿಯಲ್ಲಿ 2013ರ ಸಂದರ್ಭದಲ್ಲಿ, 2015ರ ಸಂದರ್ಭದಲ್ಲಿ ಕಾಂತರಾಜು ಆಯೋಗವನ್ನು ರಚಿಸುತ್ತಾರೆ ಸಿದ್ದರಾಮಯ್ಯನವರು. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಏನು ಸ್ಥಾನಮಾನ ಕೊಡಬೇಕು ಅಹಿಂದ ವರ್ಗದವರಿಗೆ ಅನ್ನುವಂತಹ ದೃಷ್ಟಿಯಲ್ಲಿ ಮಾಡ್ತಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇತ್ತೀಚೆಗಷ್ಟೇ ಆಯೋಗ ಸಲ್ಲಿಸಿರುವಂತಹ ವರದಿ ಬರುತ್ತೆ. ವರದಿ ಬಂದಾದಂತಹ ಸಂದರ್ಭದಲ್ಲಿ ಮತ್ತೆ ಅದನ್ನು ತಿರಸ್ಕಾರ ಮಾಡಲಾಗುತ್ತೆ. ಜಯಪ್ರಕಾಶ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಅದರ ಮುಂದುವರಿದ ಭಾಗ ಬರುತ್ತೆ, ಅಲ್ಲಿಯೂ ಕೂಡ ವಿರೋಧ ಆಗುತ್ತೆ. ಮತ್ತೆ ಸಿದ್ದರಾಮಯ್ಯನವರು ಮಧುಸೂದನ್ ನಾಯಕ್ ಅವರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡುವುದರ ಮುಖೇನವಾಗಿ ಈಗ ಮತ್ತೆ ಅದು ವರದಿಯ ಹಂತದಲ್ಲಿ ಇದೆ. ಸೊ ಇಲ್ಲಿ ಕೂಡ ಇಬ್ರು ನಾಯಕರು ಎದುರಿಸಿರುವಂತಹ ವಿರೋಧ ಇದೆಯಲ್ಲ ಒಂದೇ ಹಂತಕ್ಕೆ ಅಂತ ನೋಡಿ. ಸಿದ್ದರಾಮಯ್ಯನವರನ್ನ ಮತ್ತೆ ದೇವರಾಜ ಅರಸು ಅವರನ್ನ ಇನ್ನೊಂದು ಹಂತದಲ್ಲಿ ನಾವು ಗಮನಿಸಬೇಕಾಗತ್ತೆ. ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ, ನಾವು ಈ 23-24 ಜನ ಮುಖ್ಯಮಂತ್ರಿಗಳೇ ಯಾರೆಲ್ಲ ಆಗಿದಾರಲ್ಲ ಅವರೆಲ್ಲರೂ ಕೂಡ ಆ ವರ್ಗದವರ ಮುಖ್ಯಮಂತ್ರಿಗಳೇ ಆಗಿದ್ದಾರೆ ಹೆಚ್ಚು. ಸೊ ಅಂತಹ ಸಂದರ್ಭದಲ್ಲಿ ಒಬ್ಬ ಹಿಂದುಳಿದ ವರ್ಗದ ಪರವಾಗಿ ಇರುವಂತಹ ನಾಯಕನನ್ನ ಪೊರೆದಿರುವಂತಹ ರಾಜ್ಯ ಇದು. ಆ ಲಿಂಗಾಯತ ಸಮುದಾಯ ಮತ್ತೆ ಒಕ್ಕಲಿಗ ಸಮುದಾಯದ ಪ್ರಭಾವ ಈ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅದನ್ನೂ ಕೂಡ ಮೀರಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿ ಉಳಿತಾರೆ, ಪೂರ್ಣಾವಧಿಗೆ ಇರ್ತಾರೆ, ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರು ಮಾಡಿರುವಂತಹ ದಾಖಲೆಯನ್ನು ಮೀರ್ತಾರೆ ಅನ್ನೋದಿದೆಯಲ್ಲ, ಅದು ಬಹುಶಃ ಒಂದು ರೆಕಾರ್ಡ್ ಬ್ರೇಕಿಂಗ್ ಅಂತ ಅನ್ಸುತ್ತೆ. ಸೊ ಇಬ್ರು ಕೂಡ ಹಂಗೆ ಮಾಡಿದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇಬ್ರು ಕೂಡ ಲಿಂಗಾಯತ ಸಮುದಾಯದ ವಿರೋಧವನ್ನ ಎದುರಿಸಿದ್ದರು ಅಂತ. ಸೊ ಹಾಗಾಗಿ ದೇವರಾಜ ಅರಸು ಅವರು ಏನ್ ಮಾಡಿದಾರೋ ಸಿದ್ದರಾಮಯ್ಯನವರು ಕೂಡ ಅದೇ ರೀತಿ ಮಾಡಿದ್ದಾರೆ. ದೇವರಾಜ ಅರಸು ಅವರು ಏನು ಸಂಕಷ್ಟಗಳನ್ನ ಎದುರಿಸಿದಾರೋ ಅವರ ಅಧಿಕಾರಾವಧಿಯಲ್ಲಿ, ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಸಂಕಷ್ಟವನ್ನ ಎದುರಿಸಿದ್ದಾರೆ. ಹಾಗೆಯೇ ದೇವರಾಜ ಅರಸು ಅವರು ಏನೆಲ್ಲ ಜನಪರ ಕಾಳಜಿ ವಹಿಸಿಕೊಂಡು ಯೋಜನೆಗಳನ್ನ ತಂದಿದ್ದಾರೋ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರನ್ನು ಕೂಡ ತಂದಿದ್ದಾರೆ. ಮತ್ತೆ ಅದೇ ರೀತಿಯಲ್ಲಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇವರು ಕೊಟ್ಟಿರುವಂತಹ ಯೋಜನೆಗಳನ್ನ ನಾವು ಗಮನಿಸಬೇಕು ಅಖಿಲೇಶ್. ಆ ಭಾಗ್ಯಗಳ ತಂದಿರುವ ಕಾರಣಕ್ಕೋಸ್ಕರವಾಗಿ ಇವರು ಬಹಳ ದೊಡ್ಡ ಮಟ್ಟದಲ್ಲಿ ಭಾಗ್ಯಗಳ ಸರದಾರ ಅಂತ ಹೇಳಿಸಿಕೊಂಡ್ರು ಕೂಡ ಭಾಗ್ಯಗಳ ವಿಚಾರಕ್ಕಾಗಿ ಇವರ ವಿರೋಧ ಒಂದು ಪಡೆ ದೊಡ್ಡ ಮಟ್ಟದಲ್ಲಿ ಸೃಷ್ಟಿ ಆಯ್ತು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಓಲೈಕೆ ರಾಜಕಾರಣ ಅಂತ ದೇವರಾಜ ಅರಸು ಅವರನ್ನ ಇಳಿಸಿ ಮೇಲ್ವರ್ಗದ ಒಬ್ಬ ನಾಯಕ ಗುಂಡೂರಾವ್ ಮುಖ್ಯಮಂತ್ರಿಗಳನ್ನ ಮಾಡ್ತಾರೆ. ಅದೇ ಸಂದರ್ಭ ಈಗ ಎದುರಾಗುತ್ತಾ ಅನ್ನುವಂತ ಪ್ರಶ್ನೆ. ಹಿಂದುಳಿದ ವರ್ಗ ಮುಖ್ಯಮಂತ್ರಿಯಾಗಿ ಈಗ ಸಿದ್ದರಾಮಯ್ಯನವರು ಇದ್ದಾರೆ, ಮೇಲ್ವರ್ಗದ ಒಬ್ಬ ಉಪಮುಖ್ಯಮಂತ್ರಿ ನಮ್ಮಲ್ಲಿ ಇದ್ದಾರೆ ಈಗ DKಶಿ ಅವರು, ಒಕ್ಕಲಿಗ ಸಮುದಾಯದವರು. ಹಿಂದುಳಿದ ಒಬ್ಬ ವರ್ಗದ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿ ಮತ್ತೆ ಮೇಲ್ವರ್ಗದ ಮುಖ್ಯಮಂತ್ರಿಯನ್ನ ಕಾಂಗ್ರೆಸ್ ಮಾಡುತ್ತಾ ಅನ್ನುವಂತ ಚರ್ಚೆ ಇದೆಯಲ್ಲ, ಇದು ಕಾಂಗ್ರೆಸ್ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡುತ್ತೆ ಅಂತ ಅನ್ಸುತ್ತೆ. ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ಚಿಂತನೆಯನ್ನ ಪಾಲಿಸಿದ್ರು, ಚಿಂತನೆ ಇಲ್ಲಿ ಕನಸು ನನಸಾಗಿದೆ. ಸೊ ಹಾಗಾಗಿ ಅವರಿಬ್ಬರ ರಾಜಕೀಯ ಆಡಳಿತದ ಒಂದು ಸಾಮ್ಯತೆ ಇದೆಯಲ್ಲ, ಇದು ರಾಜ್ಯಕ್ಕೆ ಮಾದರಿ. ರಾಜ್ಯದ ಜನರು ಅವರನ್ನ ಪರವಾಗಿ ಇದ್ರು, ರಾಜ್ಯದ ಕೆಲವೊಂದಿಷ್ಟು ವರ್ಗ ಅವರ ವಿರುದ್ಧವಾಗಿ ಇತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಬ್ರು ಕೂಡ ನಾವಿಲ್ಲಿ ಗಮನಿಸಬೇಕು, ಮೇಲ್ವರ್ಗದ ವಿರೋಧವನ್ನ ಕಟ್ಟಿಕೊಂಡವರು ಇವರು. ಸ್ವತಃ ಒಂದು ದೊಡ್ಡ ಸಮುದಾಯದಿಂದ ಬಂದಂತಹ ಅರಸು ಅವರು, ಅವರ ಹಿನ್ನೆಲೆಯನ್ನು ನಾವು ಗಮನಿಸಿದರೆ ಭೂಮಾಲೀಕ ಸಮುದಾಯದಿಂದ ಬಂದವರು, ಅರಸು ಸಮುದಾಯದಿಂದ ಬಂದವರು. ಬಟ್ ಆಡಳಿತಕ್ಕೆ ಬಂದ ನಂತರ ನನ್ನ ಧ್ಯೇಯ, ನನ್ನ ಸಂಕಲ್ಪ ಹಿಂದುಳಿದ ವರ್ಗದವರಿಗೆ ಅಂತ ಹೇಳಿದ್ರು.